ನಮಸ್ಕಾರ ಎಲ್ಲರಿಗೂ. ಯಾರ್ಯಾರು ನೋಡ್ತಿದ್ದೀರೋ ನೀವಾದ್ರೂ ಪೂರ್ತಿ ವಿಡಿಯೋ ನೋಡಿ, ಬಿಕಾಸ್ ಇವತ್ತು ನಾನ್ ಮಾತಾಡಕ್ ಬಂದಿರೋ ಟಾಪಿಕ್ ಹೆಸರೇ ಕ್ಯಾನ್ಸರ್. ನಿಮ್ ಸುತ್ತಮುತ್ತ ನಿಮ್ ಅಕ್ಕಪಕ್ಕ ನಿಮ್ಗೆ ಗೊತ್ತಿರೋರಲ್ಲೇ ಯಾರ್ಯಾರಿಗೆ ಕ್ಯಾನ್ಸರ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಯೂಸ್ ಆಯ್ತದೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅವರು ರಸಾಯನ ಆಯುರ್ವೇದದಿಂದ ಕ್ಯಾನ್ಸರ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ತವ್ರೆ. ರಸಾಯನ ಆಯುರ್ವೇದ ಅನ್ನೋದು ತುಂಬಾ ಹಳೆ ಪದ್ಧತಿ. ಮುಂಚೆ ಕಾಲದಲ್ಲೆಲ್ಲ ಇದೇ ಟ್ರೀಟ್ಮೆಂಟ್ ಇಂದ ಸಿಕ್ಕಾಪಟ್ಟೆ ರೋಗಗಳನ್ನ ಗುಣಪಡಿಸ್ತಿದ್ರು. ಆದ್ರೆ ಇವಾಗ್ಲೂ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅವರು ಅದೇ ಓಲ್ಡ್ ಟ್ರೆಡಿಷನ್ ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟು ಎಕ್ಸಲೆಂಟ್ ರಿಸಲ್ಟ್ ನ ಸಾಧಿಸವ್ರೆ. ಮತ್ತೆ ಈ ಆಯುರ್ವೇದ ಟ್ರೀಟ್ಮೆಂಟ್ ಲೆಸ್ ಎಕ್ಸ್ಪೆನ್ಸ್ ಆಗಿರುತ್ತೆ ಮತ್ತೆ ಪೇನ್ಲೆಸ್ ಆಗಿರುತ್ತೆ ಅಂತ ಸ್ವತಃ ಪೇಷಂಟ್ ಗಳೇ ಹೇಳವ್ರೆ. ನಮಸ್ಕಾರ. ರತ್ನಮ್ಮ, ಏಜ್ 56, 10 months ಬಿಫೋರ್ ಅವರು ಬೆಡ್ ರಿಡನ್ ಆಗಿದ್ರು. ಏನು ಅವ್ರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಎವ್ರಿ ಡೇ 3 ಡೋಸ್ ಕೊಟ್ವಿ. ಅದಾದ್ಮೇಲೆ ಒಂದು ಪೆಟ್ ಸ್ಕ್ಯಾನ್ ಮಾಡಿಸಿದ್ವಿ. ಆವಾಗ ತುಂಬಾನೇ ಕಡಿಮೆ ಆಗಿದೆ. ಅಂದ್ರೆ ನಮ್ಗೆ ಬ್ರೈನ್ ಅಲ್ಲಿ ಇದ್ದಿದ್ದು ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಬೆನ್ಮೂಳೆಯಲ್ಲಿ ಇದ್ದಿದ್ದು ಕಂಪ್ಲೀಟ್ ಆಗಿ ಹೋಗಿದೆ. ಓನ್ಲಿ ಲಂಗ್ಸ್ ಅಲ್ಲಿ ಇರೋದು ಮಾತ್ರ ದೊಡ್ಡದಿತ್ತು, ಗಡ್ಡೆ ಸ್ವಲ್ಪ ಚಿಕ್ಕದಾಗಿದೆ. ಜೀವಾಣುಗಳು ಕೆಟ್ಟೋಗಿರೋವೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದಾವೆ ಅಂತ ಕ್ಯಾನಲ್ ಬಂದಿದೆ. ಮ್ಯಾಮ್ ನಮಸ್ತೆ, ಶರತ್ ಅಂತ. ಈ ಟ್ರೀಟ್ಮೆಂಟ್ ಸ್ಪೆಷಾಲಿಟಿ ಏನು? ಈ ಟ್ರೀಟ್ಮೆಂಟ್ ಅಂದ್ರೆ ಏನು? ರಸಾಯನ ಆಯುರ್ವೇದ ಅನ್ನೋದು ಒನ್ ಆಫ್ ದಿ ಬ್ರಾಂಚಸ್ ಆಫ್ ಆಯುರ್ವೇದ. ಪ್ರತಿಯೊಂದು ನಾವು ಸಪ್ತಧಾತುಗಳು ಅಂತ ಹೇಳ್ತೀವಿ, ಅಂದ್ರೆ ಟಿಶ್ಯೂಸ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಈಗ ಬ್ಲಡ್, ಬೋನು, ಮಸಲ್ ಟಿಶ್ಯೂ, ಸೊ ಈ ತರ ಡಿಫ್ರೆಂಟ್ ಟಿಶ್ಯೂಗಳಿರುತ್ತೆ ಬಾಡಿಯಲ್ಲಿ. ಸೊ ಎಲ್ಲಾ ಟಿಶ್ಯೂಗಳಿಗೂ ರೀಚ್ ಆಗುವಂತಹ ಔಷಧಿಗಳನ್ನ ನಾವು ರಸಾಯನ ಆಯುರ್ವೇದ ಅಂತ ಹೇಳ್ತೀವಿ. ಇದು ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಟಿಶ್ಯೂವಿನ ಸೆಲ್ ಅದರದ್ದು ಮೆಟಬಾಲಿಸಮ್ ನ ಮರೆತು ಡಿಫ್ರೆಂಟ್ ಮೆಟಬಾಲಿಸಮ್ ಅಂದ್ರೆ ಸುಮ್ನೆ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ. ಸೊ ಈ ಟಿಶ್ಯೂಗಳನ್ನ ಆಪ್ಟಿಮೈಸ್ ಮಾಡಿದಾಗ ಅದ್ರ ಕೆಲಸ ಎಷ್ಟೋ ಅಷ್ಟನ್ನ ಕರೆಕ್ಟ್ ಆಗಿ ಮಾಡುತ್ತೆ. ಈ ಅನ್ವಾಂಟೆಡ್ ಮಲ್ಟಿಪ್ಲಿಕೇಶನ್ ಸ್ಟಾಪ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್. ಮತ್ತೆ ಜನರಲ್ ಆಗಿ ಎಲ್ಲಾ ಜನಗಳು ತಗೊಂತ ಇರ್ತಾರಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗಳು, ಅದಕ್ಕೂ ಮತ್ತೆ ಇಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡೋದಕ್ಕೂ ಏನ್ ವ್ಯತ್ಯಾಸ ಇದೆ? ಬೇರೆ ಟ್ರೀಟ್ಮೆಂಟಿಗೂ ಈ ಚಿಕಿತ್ಸೆಗೂ ಇರುವ ಮೇನ್ ವ್ಯತ್ಯಾಸ ಅಂದರೆ ಕ್ಯಾನ್ಸರ್ ಸೆಲ್ಸ್ನ ಟಾರ್ಗೆಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸೋದಿರ್ಬೋದು, ಅದನ್ನು ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಈ ಥೆರಪಿಲಿ ಧಾತು ಪೋಷಣೆ ಮಾಡಿ ಇಮ್ಯುನಿಟಿ ಬೂಸ್ಟಪ್ ಮಾಡಿ ನಾರ್ಮಲ್ ಸೆಲ್ಸ್ನ ಪ್ರೊಟೆಕ್ಟ್ ಮಾಡಿಕೊಂಡು ಕ್ಯಾನ್ಸರ್ ಸೆಲ್ಸಿಗೆ ಸಾಯಿಸೋ ಮೂಲಕ ಈ ಟ್ರೀಟ್ಮೆಂಟು ಮತ್ತು ಬೇರೆ ಟ್ರೀಟ್ಮೆಂಟ್ಗಳಲ್ಲಿ ಇದು ಮೇನ್ ವ್ಯತ್ಯಾಸ ಇರುತ್ತೆ. ಮತ್ ಮುಂಚೆ ಏನಾದ್ರು ನೀವು ಬೇರೆ ಟ್ರೀಟ್ಮೆಂಟ್ ತಗೊಂಡಿದ್ದು ಈ ಟ್ರೀಟ್ಮೆಂಟ್ ನ ತಗೋಬಹುದು ಅಂದ್ರೆ ಅದು ಖಂಡಿತವಾಗ್ಲೂ ತಗೋಬಹುದು. ಅವಾಗ ಇನ್ನೂ ಸಪೋರ್ಟಿವ್ ಆಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಈ ಹಾಸ್ಪಿಟಲ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಒಂದು ಸಪರೇಟ್ ಯೂಟ್ಯೂಬ್ ಚಾನಲ್ ಐತೆ. ಅದರಲ್ಲಿ ಪೇಷಂಟ್ ಗಳು ಮಾತಾಡಿರೋದು ಎಲ್ಲಾದ್ರೂ ಫುಲ್ ಡೀಟೇಲ್ ವಿಡಿಯೋ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಮತ್ತೆ ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ 4 ಜನ ಫ್ರೆಂಡ್ಸ್ಗೆ, ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ಮತ್ತೆ ಈ ಹಾಸ್ಪಿಟಲ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಪ್ಲೇ ಮೇಲೆ ಬರ್ತೈತೆ ನೋಡಿ. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಇವಾಗಲೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ.